ರೈತರ ಸಮಸ್ಯೆಗೆ ಪರಿಹಾರ ನೀಡುವಲ್ಲಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಯಶಸ್ವಿಯಾಗಿದ್ದು, ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತದ ಅಧಿಕಾರಿಗಳ ನಿರಂತರ ಶ್ರಮ ಮತ್ತು ಕಂದಾಯ ಸಚಿವರ ದೂರಾಚರಣೆ ಪರಿಣಾಮವಾಗಿ ಇಂದು ಸಾವಿರಾರು ಕುಟುಂಬಗಳ ಸಮಸ್ಯೆಗೆ ಪರಿಹಾರ ದೊರೆತಿದೆ. ಪೌತಿ ಖಾತೆ, ದರಖಾಸ್ತು ಪೋಡಿ, ಮಾಸಾಶನ ಹಾಗೂ ಕಂದಾಯ ಗ್ರಾಮದ ಹಕ್ಕುಪತ್ರಗಳ ವಿತರಣೆ ಸೇರಿದಂತೆ ಒಟ್ಟು 25,000 ಫಲಾನುಭವಿಗಳಿಗೆ ಕಂದಾಯ ಸವಲತ್ತುಗಳನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ವಿತರಿಸಿದರು. ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚೊಕ್ಕಹಳ್ಳಿ ಬಳಿ ಕಂದಾಯ ಸೇವೆಗಳ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಅತ್ಯಂತ ಯಶಸ್ವಿಯಾಯಿತು. ಸುಮಾರು 20,000 ಫಲಾನುಭವಿಗಳು ಇಂದು ತಮ್ಮ ಹಕ್ಕುಪತ್ರ ಪಡೆದರು. ತಾಲೂಕುವಾರು ಬಸ್ ವ್ಯವಸ್ಥೆ ಮಾಡಿ ಫಲಾನುಭವಿಗಳಿಗೆ ಅನುಕೂಲವನ್ನು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿತ್ತು. ಈ ವೇಳೆ ಮಾತನಾಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ, ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಕಳೆದಿದೆ. ಇಷ್ಟು ದಿನಗಳಲ್ಲಿ ಸರ್ಕಾರ ಮಾಡಿದ ಸೇವೆಗಳ ಸಮರ್ಪಣೆ ಮಾಡುವ ಕಾರ್ಯಕ್ರಮ ಇದಾಗಿದೆ. ದಶಕಗಳಿಂದ ಹಕ್ಕು ಇಲ್ಲದೆ ಪರದಾಡುತ್ತಿದ್ದವರಿಗೆ ಇಂದು ಪರಿಹಾರ ನೀಡಲಾಗಿದೆ ಎಂದರು. ರಾಜ್ಯಾದ್ಯಂತ ಪಿ ನಂಬರ್ ಎಂಬ ಸಮಸ್ಯೆ ತೀವ್ರವಾಗಿತ್ತು. ಇಂದು ಜಿಲ್ಲೆಯಲ್ಲಿ 3,000 ಕುಟುಂಬಗಳಿಗೆ ಯಾವುದೋ ಕಾಲದಲ್ಲಿ ಮಂಜೂರಾಗಿದ್ದ ಸರ್ಕಾರದ ಜಮೀನಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ. 50 ವರ್ಷ ಕಳೆದರೂ ದಾಖಲೆ ಸಿಕ್ಕಿರಲಿಲ್ಲ. ಅವರಿಗೆಲ್ಲ ಇಂದು ದಾಖಲೆ ನೀಡಲಾಗಿದೆ. ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ಫಲಾನುಭವಿಗಳಿಗೆ ಮನೆ ಬಾಗಿಲಿಗೆ ದಾಖಲೆ ಒದಗಿಸುವ ಕೆಲಸವನ್ನು ಇಲಾಖೆ ಮಾಡಿದೆ. ಎಲ್ಲವೂ ಪಿ ನಂಬರ್ಗಳಲ್ಲಿಯೇ ಇತ್ತು. ಪೋಡಿಯಾಗಿಲ್ಲ, ಸರ್ವೆ ಆಗಿಲ್ಲ, ದುರಸ್ತಿ ಆಗದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದರು. 1964ರಲ್ಲಿ ಸರ್ಕಾರದಿಂದ ಮಂಜೂರಾಗಿದ್ದ ಜಮೀನಿಗೆ, ಅಂದರೆ ಸುಮಾರು 60 ವರ್ಷದ ಹಿಂದೆ ಮಂಜೂರಾಗಿದ್ದ ಜಮೀನಿಗೆ ಪೋಡಿ ದುರಸ್ತಿ ಮಾಡಿ ಪೂರ್ಣ ದಾಖಲೆ ವಿತರಿಸಲಾಗುತ್ತಿದೆ ಎಂದರು. ಏನೋ ನಮಗೆ ನೀವು ಕೊಟ್ಟಿರೋ ಅಧಿಕಾರ, ನೀವು ಕೊಟ್ಟಿರುವ ವರ, ಅದನ್ನು ಉಪಯೋಗಿಸ್ಕೊಂಡು ಏನೋ ಒಂದಷ್ಟು ನಮ್ಮ ಕೈಲಾದಷ್ಟು ಜನಗಳ ಬದುಕಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದಕ್ಕೋಸ್ಕರ ನಾವಿಲ್ಲಿ ಬಂದು ಇರುವಂತ. ಆ ರೀತಿಯಲ್ಲಿ ನಾವು 1,000 ದಿನಗಳನ್ನು ನಮ್ಮ ಸರ್ಕಾರ ಕಳೆದಿದೆ. ನಾವು ನಿಮಗೆ ಲೆಕ್ಕ ಕೊಡಬೇಕು. 1000 ದಿನದಲ್ಲಿ ನಾವು ಏನು ಮಾಡಿದ್ದೇವೆ ಅಂತ ನಿಮಗೆ ಲೆಕ್ಕ ಕೊಡಬೇಕು. ಆ 1000 ದಿನದಲ್ಲಿ ಮಾಡಿರುವ ಕೆಲಸ ಇಂತಹ ವೇದಿಕೆ ಮುಖಾಂತರ ಸಾರ್ವಜನಿಕವಾಗಿ, ಪಾರದರ್ಶಕವಾಗಿ ನಾವು ಜನಗಳಿಗೆ ಏನು ಕೆಲಸ ಮಾಡಿದ್ದೇವೆ ಆ ಕೆಲಸವನ್ನು ಜನಗಳಿಗೆ ಸಮರ್ಪಣೆ ಮಾಡಬೇಕು. ಆ ಸಮರ್ಪಣೆ ಕಾರ್ಯಕ್ರಮನೇ ಇವತ್ತು ಮಾಡ್ತಾ ಇರುವಂತಹ ಸಮರ್ಪಣಾ ಸಮಾವೇಶ. ನಮ್ಮ ಇಲಾಖೆಯಲ್ಲಿ ನಾವು ಏನೇನು ಕೆಲಸ ಮಾಡಿದ್ದೇವೆ ಅಂತ. ಈಗ ಈ ಜಿಲ್ಲೆಯದೇ ತಗೊಳ್ಳೋದಾದರೆ ಇವತ್ತು ಸುಮಾರು 3,000 ಕುಟುಂಬಗಳಿಗೆ ಯಾವುದೋ ಕಾಲದಲ್ಲಿ, ಬಹುಶಃ ಇಲ್ಲಿ ಕೂತಿದ್ದಾರೆ, ಅವರ ತಾತನ ಕಾಲದಲ್ಲಿ ಮಂಜೂರಾಗಿದ್ದಂಥ ಸರ್ಕಾರದ ಜಮೀನಿಗೆ 50 ವರ್ಷ ಆದರೂ ಇವಕ್ಕೆ ಪಕ್ಕಾ ದಾಖಲೆಗಳು ಅವ್ರಿಗೆ ಆಗಿಲ್ಲ. ಆಗಿದವ ಎಲ್ಲರಿಗೂ? ಯಾರಿಗೆ ಸರ್ಕಾರದಿಂದ ಜಮೀನು ಮಂಜೂರಾಗಿತ್ತು ಅವರೆಲ್ಲರಿಗೂ ಪಕ್ಕಾ ದಾಖಲೆಗಳು ಆಗಿದವ? ಎಲ್ಲ ಪಿ ನಂಬರ್ಗಳಲ್ಲೇ ಇದ್ದಾವೆ, ಹೌದಾ? ಪಿ ನಂಬರ್ಗಳಲ್ಲಿ ಇದ್ದಾವೆ ಅಂದರೆ ಪೋಡಿ ಆಗಿಲ್ಲ, ಸರ್ವೆ ಸ್ಕೆಚ್ ಆಗಿಲ್ಲ, ಹೊಸ ನಂಬರ್ ಬಂದಿಲ್ಲ, ಹೊಸ RTC ಕೂಡ ಬಂದಿಲ್ಲ. ಮನೆ ಬಾಗಿಲಿಗೆ ಹೋಗಿ ದಾಖಲೆ ನೀಡುವ ಕೆಲಸ ಇಲಾಖೆಯ ಅಧಿಕಾರಿಗಳು ಮಾಡುತ್ತಿದ್ದಾರೆ. ಅರ್ಜಿಯೇ ಪಡೆಯದೆ ದಾಖಲೆ ನೀಡುವ ಕೆಲಸ ಮಾಡಲಾಗುತ್ತಿದೆ. ನೆಮ್ಮದಿಯ ಬದುಕು ರೈತರಿಗೆ ನೀಡಲು ಕ್ರಮ ವಹಿಸಲಾಗಿದೆ. ಕಳೆದ 1 ವರ್ಷದಲ್ಲಿ 2.03 ಲಕ್ಷ ಪೋಡಿ ದುರಸ್ತಿ ಮಾಡಲಾಗಿದೆ. ಇದು ಕಂದಾಯ ಇಲಾಖೆ ಇತಿಹಾಸದಲ್ಲಿಯೇ ದಾಖಲೆಯಾಗಿದ್ದು, ರೈತರಿಗೆ ಅನುಕೂಲ ಮಾಡುವ ಕೆಲಸವನ್ನು ಮಾಡಿದ ಸಂತೃಪ್ತಿ ಇದೆ ಎಂದು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹೇಳಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ MC ಸುಧಾಕರ್ ಮಾತನಾಡಿ, ಕಂದಾಯ ಇಲಾಖೆ ಇತಿಹಾಸದಲ್ಲಿ ಈವರೆಗೂ ಯಾವ ಕಂದಾಯ ಸಚಿವರು ಆಲೋಚನೆ ಮಾಡದ ಯೋಜನೆ ಅನುಷ್ಠಾನ ಮಾಡುವಲ್ಲಿ ಕೃಷ್ಣ ಬೈರೇಗೌಡರು ಯಶಸ್ವಿಯಾಗಿದ್ದಾರೆ. ಜನರ ಸಮಸ್ಯೆ ಪರಿಹಾರಕ್ಕೆ ಕೃಷ್ಣ ಬೈರೇಗೌಡ ಮುಂದಾಗಿರುವುದು ಶ್ಲಾಘನೀಯ.
ಬಡವರ ಪಾಲಿಗೆ ವರದಾನ ನೀಡಿರುವ ಕಂದಾಯ ಇಲಾಖೆಗೆ ಹೊಸ ದಿಕ್ಕು ತೋರಿದ ಕೃಷ್ಣ ಬೈರೇಗೌಡರು ದೈವಕ್ಕೆ ಸಮಾನ ಎಂದರು. ಸುಮಾರು ದಿನಗಳ ರೈತರ ಕಷ್ಟಕ್ಕೆ ಪರಿಹಾರ ಸಿಗುವ ಕಾರ್ಯಕ್ರಮ ನಡೆಯುತ್ತಿದೆ. ಇದು ಪ್ರತಿಯೊಬ್ಬರಿಗೂ ಅನುಕೂಲವಾಗಲಿದೆ ಎಂದರು. ಇಂದು ಕಂದಾಯ ಇಲಾಖೆ ಮಾಡಿರುವ ಕಾರ್ಯಕ್ಕೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರಿಗೆ ಅಭಿನಂದನೆ ಸಲ್ಲಿಸಬೇಕು. 20 ವರ್ಷಗಳ ಕನಸು ನನಸಾಗುತ್ತಿದೆ. 2003ರಲ್ಲಿ ಅವರು ಪ್ರಥಮವಾಗಿ ಶಾಸಕರಾದರು. 2004ರಲ್ಲಿ ನಾನು ಶಾಸಕನಾದಾಗ ಈ ಬಗ್ಗೆ ಚರ್ಚೆ ಮಾಡುತ್ತಿದ್ದೆವು. ಜೋಡಿ ಗ್ರಾಮದ ಭೂಖಾತ, ಪಿ ನಂಬರ್ ಭೂಖಾತ, ಕಂದಾಯ ಗ್ರಾಮಗಳ ವಿಸ್ತರಣೆ ಸೇರಿದಂತೆ ಇತರ ಸಮಸ್ಯೆಗಳು ನಿರಂತರವಾಗಿ ಕಾಡುತ್ತಿತ್ತು. ಸಾಮಾಜಿಕ ಭದ್ರತಾ ಪಿಂಚಣಿಗಳು, ಪೌತಿ ಖಾತೆ, ಮನೆ ಬಾಗಿಲಿಗೆ ನೀಡುವ ಯೋಜನೆ ಜಾರಿಗೆ ತರುವ ಮೂಲಕ ಜನರ ಪಾಲಿಗೆ ಕೃಷ್ಣ ಬೈರೇಗೌಡರು ವರವಾಗಿದ್ದಾರೆ. ಇದಕ್ಕೆಲ್ಲ ರೂಪ ನೀಡಿದವರು ಕೃಷ್ಣ ಬೈರೇಗೌಡರು. ಹಂತ ಹಂತವಾಗಿ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾಗಿರುವುದು ಶ್ಲಾಘನೀಯ ಎಂದರು. ಮಾತು ಹೇಳಬಾರ್ದು, ಆದ್ರೆ ಎಷ್ಟು ನರಕ ಅನುಭವಿಸ್ತಾರೆ ಬಡವರು ಅಂತಕ್ಕಂಥದ್ದನ್ನ ಹೋಲಿಸಿದಾಗ ಇವತ್ತು ಕಂದಾಯ ಇಲಾಖೆಗೆ ಇವತ್ತು ಏನು ಹೊಸ ದಿಕ್ಕನ್ನು ತೋರಿಸಿರ್ತಕ್ಕಂಥ ದೈವ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅವರು ನಿಮ್ಮೆಲ್ಲರ ನೆಚ್ಚಿನ ಕೃಷ್ಣ ಬೈರೇಗೌಡ್ರೆ. ನಾವು ಸುಮಾರು 20 ವರ್ಷಗಳ ಕನಸಿದು. ಕೃಷ್ಣ ಬೈರೇಗೌಡರು 2003ರಲ್ಲಿ ಪ್ರಪ್ರಥಮವಾಗಿ ಶಾಸಕರಾದರು. ಅಂದಿನಿಂದ ನಾನು ನಂತರ 2004ರಲ್ಲಿ ಅವರ ಜೊತೆ ಕೂಡಿ ಈ ಸಮಸ್ಯೆಗಳನ್ನು ಬಹಳಷ್ಟು ಬಾರಿ ನಾವು ಚರ್ಚೆ ಮಾಡ್ತಾ ಇದ್ವಿ. ಏನಿವತ್ತು ಕೋಡಿ ಪಿ ನಂಬರ್ ಅಂತಕ್ಕಂಥ ಒಂದು ಭೂತ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲರನ್ನೂ ಕಾಡ್ತಾ ಇತ್ತು. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಜೋಡಿ ಗ್ರಾಮದ ಒಂದು ಭೂತ, ಅದು ದೊಡ್ಡ ಸಮಸ್ಯೆ ಆಗಿತ್ತು. ಇನ್ನು ಉಳಿದಾಗೆ ಪ್ರತಿಯೊಂದು ಹಂತದಲ್ಲೂ ಕಂದಾಯ ಗ್ರಾಮಗಳ ಒಂದು ವಿಸ್ತರಣೆ. ಎಲ್ಲಿ ಹೋದರೆ ಅಲ್ಲಿ ಹಳ್ಳಿಗಳಲ್ಲಿ ನಮಗೆ ಹಕ್ಕುಪತ್ರ ಇಲ್ಲ, ನಮಗೆ ಬೇರೆ ನಾವು ಸಾಲ ಪಡೆಯುವಂಥದ್ದಕ್ಕೆ ನಮ್ಮ ಹತ್ರ ದಾಖಲೆ ಇಲ್ಲ, ಊರು ಬೆಳೆದಿದೆ, ಊರಿಂದ ಹೊರಗಡೆ ಇವತ್ತು ಜನವಸತಿಗಳು ನಿರ್ಮಾಣ ಆಗಿದೆ, ನಮ್ಗೆ ಯಾವುದೇ ಹಕ್ಕಿಲ್ಲ, ನಮಗೆ ಒಂದು ಏನು ಅದಕ್ಕೆ ಅನುಕೂಲ ಪಡಿತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ರು. ಇನ್ನು ಸಾಮಾಜಿಕ ಏನಿವತ್ತು ಭದ್ರತಾ ಯೋಜನೆಗಳು, ಹಿಂದೆ ಒಂದು ಕಾಲದಲ್ಲಿ ಮನೆ ಮನೆಗೆ ಇವತ್ತು ರಾಜಕೀಯ ನಾಯಕರು ಹೋಗಿ ಮಾಡ್ತಾ ಇದ್ರು. ಈಗ ನಮ್ಮ ಗ್ರಾಮವನ್ನು ಮತ್ತು ಬೇರೆ ಬೇರೆ ಇವತ್ತು ಇವೆಲ್ಲ ವ್ಯವಸ್ಥೆಗಳು ಬಂದಿರೋದ್ರಿಂದ ಅಲ್ಲಿ ಹೋಗಿ ಬಹಳಷ್ಟು ಜನ ಅಲ್ಲಿ ಹೋಗಿ ದಾಖಲು ಮಾಡುವಂಥದ್ದಕ್ಕೂ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥದ್ದು ಆಗ್ತಾ ಇದೆ. ಇವತ್ತು ಸರ್ಕಾರದ ಪಂಚ ಗ್ಯಾರಂಟಿಗಳು ಇವತ್ತು ಮುಟ್ಟಬೇಕಾದ್ರೆ ಇವೆಲ್ಲ ಸಾಮಾಜಿಕ ಭದ್ರತಾ ಕಾರ್ಯಕ್ರಮಗಳಡಿಯಲ್ಲಿ ತಾವು ಹಕ್ಕನ್ನು ಪಡೆದಾಗ ಮಾತ್ರ ನಿಮಗೆ ಅಲ್ಲಿ ಅವಕಾಶ ಒದಗತಕ್ಕಂಥದ್ದಿದೆ. ಇವೆಲ್ಲದನ್ನು ಒಟ್ಟುಗೂಡಿಸ್ಕೊಂಡು ಇವತ್ತು ಒಟ್ಟಾರೆಯಾಗಿ ನಿಮಗೆ ಪೌತಿ ಖಾತೆ ಅಂತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಸಮಸ್ಯೆ. ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಅಧಿಕಾರಿಗಳು ಬಂದು ಪೌತಿ ಖಾತೆಯನ್ನು ಮಾಡಿಕೊಡ್ತಕ್ಕಂಥದ್ದು, ಇವೆಲ್ಲ ಕಾರ್ಯಕ್ರಮಗಳು ಏನಿದ್ದಾವೆ ಇವೆಲ್ಲ ದೊಡ್ಡ ಮಟ್ಟದಲ್ಲಿ ಇವತ್ತು ಅದಕ್ಕೊಂದು ರೂಪ ಕೊಡ್ತಕ್ಕಂಥ ಕೆಲಸವನ್ನ ಮಾನ್ಯ ಕೃಷ್ಣ ಬೈರೇಗೌಡರು ಈ 2.5 ವರ್ಷಗಳಿಗಿಂತ ಹೆಚ್ಚಿನ ತಮ್ಮ ಅವಧಿಯಲ್ಲಿ ಒಂದೊಂದು ಹಂತವಾಗಿ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ.